ಹಾಯ್ ಫ್ರೆಂಡ್ಸ್, ಕಾವೇರಿ ಚಾನಲ್ಗೆ ಸುಸ್ವಾಗತ. ಇದು ನಮ್ಮ ಮನೆಯಲ್ಲಿರೋ ವಾಸ್ತು ಗಿಡ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಮನೆಯಲ್ಲೇ ಇಟ್ಟು ಬೆಳೆಸ್ಬೋದು. ಇದಕ್ಕೇನು ಬಿಸಿಲು ಏನು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಒಂದು ಬೌಲಲ್ಲಿ ಇಟ್ಟು ನೀರಲ್ಲಿ ಹಾಕಿ ಬೆಳೆಸಿದ್ರೂ ಈ ಗಿಡ ಬಂದ್ಬಿಡುತ್ತೆ. ಇದಕ್ಕೆ ಮಣ್ಣೇ ಬೇಕು ಅಂತ ಏನೂ ಇಲ್ಲ. ನೋಡಿ, ಆಲ್ರೆಡಿ ಒಂದು ಗಿಡನ ಕಟ್ ಮಾಡಿ ನೀರಲ್ಲಿಟ್ಟು ನೋಡಿ ಈ ಥರ ಬೆಳೆಸಿದ್ವಿ. ನೋಡಿ ಬೇರೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಬೇರು ಬಂದಮೇಲೆ ಈ ವಾಸ್ತು ಗಿಡನ ಮಣ್ಣಲ್ಲಿರೋ ಪಾಟಿಗೆ ನೀವು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಒಂದು ಟಿಪ್ಸ್ ಅಂತಲೇ ನಿಮಗೆ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಕಾವೇರಿ ಚಾನಲ್ಗೆ ಸುಸ್ವಾಗತ. ಇದು ನಮ್ಮ ಮನೆಯಲ್ಲಿರೋ ವಾಸ್ತು ಗಿಡ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇದು ಮನೆಯಲ್ಲೇ ಇಟ್ಟು ಬೆಳೆಸ್ಬೋದು. ಇದಕ್ಕೇನು ಬಿಸಿಲು ಏನು ಬೇಡ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಅದು ಒಂದು ಬೌಲಲ್ಲಿ ಇಟ್ಟು ನೀರಲ್ಲಿ ಹಾಕಿ ಬೆಳೆಸಿದ್ರೂ ಈ ಗಿಡ ಬಂದ್ಬಿಡುತ್ತೆ. ಇದಕ್ಕೆ ಮಣ್ಣೇ ಬೇಕು ಅಂತ ಏನೂ ಇಲ್ಲ. ನೋಡಿ ಆಲ್ರೆಡಿ ಒಂದು ಗಿಡನ ಕಟ್ ಮಾಡಿ ನೀರಲ್ಲಿಟ್ಟು ನೋಡಿ ಈ ಥರ ಬೆಳೆಸಿದ್ವಿ. ನೋಡಿ ಬೇರೆ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಈ ಥರ ಬೇರು ಬಂದಮೇಲೆ ಈ ವಾಸ್ತು ಗಿಡನ ಮಣ್ಣಲ್ಲಿರೋ ಪಾಟಿಗೆ ನೀವು ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಒಂದು ಟಿಪ್ಸ್ ಅಂತಲೇ ನಿಮಗೆ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.